ಇನ್ನು ಈ ಕಡೆಗೆ ತುಮಕೂರು ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಣ ಮೇಲ್ಗೈ ಸಾಧಿಸಿದೆ ಅಂತ. ಹೆಂಗೆ ಅಂತಂದ್ರೆ ಪಾವಗಡ ಶಾಸಕ ವೆಂಕಟೇಶ್ವರನ್ನ ಅಧ್ಯಕ್ಷ ಸ್ಥಾನಕ್ಕೆ ಏರಿಸಿದ್ದಾರೆ. ಪರಮೇಶ್ವರ್ ಮತ್ತು ರಾಜಣ್ಣ ಅವರಿಗೆ ಅದು ಕ್ರೆಡಿಟ್ ಅಂತಿದ್ದಾರೆ. ನಾಮನಿರ್ದೇಶಿತ ಸದಸ್ಯರನ್ನ ಮೊದಲ ಬಾರಿ ಮಾಡಿರೋದಿಲ್ಲಿ. ಇಲ್ಲಿ ಏನಾಗಿದೆ, ಈಗ ಪತ್ನಿಯನ್ನ ತುಮೂಲ ಅಧ್ಯಕ್ಷರನ್ನಾಗಿ ಮಾಡೋಕೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಹೋಗಿದ್ರು, ಬಟ್ ಅದು ಆಗಿಲ್ಲ, ಅವ್ರನ್ನ ಕೆರಳಿಸ್ಬಿಟ್ಟಿದೆ. ಈಗ ಹಾಗಾಗಿ ಅವ್ರು ಬಹಿರಂಗವಾಗಿ ಆಕ್ರೋಶ ಎಲ್ಲ ಹೊರಗಾಗ್ತಾ ಇದ್ದಾರೆ. ಇಬ್ರು ಸೇರ್ಕೊಂಡು ತೊಗಲಕ್ ದರ್ಬಾರ್ ನಡೆಸ್ತಾ ಇದ್ದಾರೆ. ಸಚಿವರ ವರ್ತನೆ ಬಗ್ಗೆ ಸಿಎಂ ಗಮನಕ್ಕೆ ತಂದ್ರು ಏನು ಪ್ರಯೋಜನ ಆಗಿಲ್ಲ ಅಂತ ಅವ್ರ ಅಸಮಾಧಾನ. ಇದಕ್ಕೊಂಚೂರು ಬಿಸಿ ತುಪ್ಪ ಹಾಕೋ ರೀತಿಯಲ್ಲಿ ಗುಬ್ಬಿ ಶ್ರೀನಿವಾಸ್ಗೆ ಅನ್ಯಾಯ ಆಗೋಯ್ತು ಪಾಪ ಅಂತ ಬಿಜೆಪಿ ಶಾಸಕ ಸುರೇಶ್ ಗೌಡ ಲೇವಡಿ ಮಾಡಿದ್ದಾರೆ. ನಾನು ನಾಮಿನಿ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡೋಣ ಅಂತ ಅಟ್ಲೀಸ್ಟ್ ನಮಗೆ ಕರೆದು ಕುತ್ಕೊಂಡು ಮಾಡ್ಬೇಕಲ್ವಾ? ಏನಾದ್ರು ಮಾಡ್ಬೇಕಾದ್ರೆ ಇಲ್ಲೊಂಥರ ತೊಗಲಕ್ಕೆ ಆಡಳಿತ ನಡೀತಾ ಇದೆ. ಗೌರ್ಮೆಂಟ್ ಇದಕ್ಕೆ ಇನ್ವಾಲ್ವ್ಮೆಂಟ್ ಇಲ್ಲ. ನಾನು ಮುಖ್ಯಮಂತ್ರಿಗಳಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪ ಮಾಡಿದ್ದೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ಸಹಕಾರ ಮಂತ್ರಿಗೆ ಹೇಳ್ತೀನಿ ಅಂತ ಹೇಳಿದರು. ಸಪೋರ್ಟರ್ ಅನ್ನೋ ಕಾರಣಕ್ಕೆ ಈ ರೀತಿ ಆಗಿದೆ ಅನ್ನುವಂಥದ್ದು. ಇದರಲ್ಲಿ ಯಾವ ಸಪೋರ್ಟು ಯಾವುದು ಅದು ಇದು ಎಲ್ಲ ಏನಿಲ್ಲ ರೀ. ಅವೆಲ್ಲ ಸುಳ್ಳು ಸುಳ್ಳು. ಅವನ್ನೆಲ್ಲ ಯಾಕೆ ತರಕ್ ಹೋಗ್ತೇನೆ? ನಾನು ಕರೆದೆ ಅವನು ಮಾತಾಡ್ದ ದರ್ದು ನನಗೇನಿಲ್ಲ. ಅಲ್ಲಪ್ಪ, ಒಂದು ದಲಿತರವ್ರಿಗೆ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಥಾನಮಾನ ಕೊಟ್ರೆ ಅದನ್ನ ಆಕ್ಷೇಪಣೆ ಮಾಡ್ತಕ್ಕಂಥದ್ದು ಯಾರೇ ಒಬ್ಬ ಪ್ರಬುದ್ಧ ರಾಜಕಾರಣಿಗೆ ಗೌರವ. ಸದಸ್ಯರಿಗೆ ಅಧ್ಯಕ್ಷರು ಮಾಡೋದು ಏನು ಸಾಮಾನ್ಯದ ಪದ್ಧತಿ ಏನಲ್ಲ. ಅದು ಚುನಾವಣೆ ಮಾಡಿದ ಮೇಲೆ ಅಲ್ಲ, ರೆಗ್ಯುಲರ್ ಮೆಂಬರ್ ಲೀಡರ್ಗಳೇ ಇದ್ದಾಗ ನಾಮನಿರ್ದೇಶಿತ ತಂದು ಮಾಡಿದ್ರೆ ಅದಲ್ಲ. ಅದು ಬಿಟ್ಟು ನಡೆದಿರುತ್ತೆ. ಇವ್ರು ಹೆಂಡತಿ ಬರ್ತಾರೆ ಅಂದ್ಬಿಟ್ಟು ಅವ್ರು ತಡೆದಿರ್ತಾರೆ. ಅದನ್ನು ಏನು ಮಾಡೋಕ್ಕಾಗತ್ತೆ? ತುಮಕೂರಲ್ಲೂ ಬಾಗಲುಗಳಿವೆ. ಎಷ್ಟು ಅಂತ ಗೊತ್ತಿಲ್ಲ. ಸಾಹೇಬ್ರು ಸಿಕ್ಕಿದ್ರೆ ಕೇಳ್ಕೊಂಡು ಹೇಳ್ತೀವಿ, ಸರ್ ಕಿಟಕಿ ಎಷ್ಟು ಬಾಗಿಲೆಷ್ಟು. ಬಟ್ ಎಲ್ಲದಕ್ಕೂ ಈ ದಲಿತ ಅನ್ನುವಂಥ ಕಾರ್ಡನ್ನ ಮುಂದೆ ಇಟ್ಕೊಳ್ತಾರಲ್ಲ ಸರ್, ದಟ್ಸ್ ಎ ಡಿಫರೆಂಟ್ ಇಶ್ಯೂ. ದಲಿತರು ಕೊಡಬಾರ್ದು ಅಂತಿಲ್ಲ ಅಥವಾ ಮಾಡಬಾರ್ದು. ನಾಮನಿರ್ದೇಶಿತ ಸದಸ್ಯನ ಅಧ್ಯಕ್ಷ ಮಾಡಬಾರ್ದು, ಕಾನೂನಲ್ಲಿ ಏನು ವಿರುದ್ಧ ಇಲ್ಲ. ಅಲ್ಲ, ಏನಿಲ್ಲ. ಬಟ್ ಅದನ್ನ ಇವರಿವರ ರಾಜಕಾರಣಗಳು ಇವ್ರದ್ದು ಕೆಲಸ ಮಾಡಿದೆ. ಇವ್ರು ಗೆದ್ದಿದ್ದಾರೆ. ಈಗ ಸಿಎಂ ಬಣ ಗೆದ್ದಿದೆ, ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳೋದಲ್ವೇನ್ರಿ? ಅಸಮಾಧಾನ ಇಲ್ಲ, ನೋ ಗ್ರೂಪಿಸಂ. ಆಗಾಗ್ಗೆ ಚುಚ್ಚಿಕೊಳ್ಳುತ್ತೇವೆ ಅಷ್ಟೇ. ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದ ಸಿಎಂ ವಿರುದ್ಧದ ಮೂಡ ಹಗರಣದ ಲೋಕಾಯುಕ್ತ ತನಿಖೆ ಅಂತಿಮ ಹಂತ ತಲುಪಿದೆ. ಕೋರ್ಟ್ನಲ್ಲಿ ವರದಿ ನೀಡೋದಕ್ಕೆ ಜನವರಿ 27 ಕೊನೆ ದಿನ. ಸೊ ಹಾಗಾಗಿ ತನಿಖಾ ತಂಡ ಫುಲ್ ಬ್ಯುಸಿ ಆಗಿದೆ. ನಿನ್ನೆ ಇಡೀ ದಿನ ಮೂಡಾದಲ್ಲಿ ಲೋಕಾಯುಕ್ತ ಟೀಮ್ ಕೆಲ ಆಡಿಯೋ ಕಡತಗಳನ್ನು ಕೊಂಡೊಯ್ದಿದ್ದಾರೆ. 50-50 ಅನುಪಾತದ ಸೈಟ್ ಹಂಚಿಕೆ ಬಗ್ಗೆ ಮೂಡಾ ಸದಸ್ಯರ ಅಭಿಪ್ರಾಯ ಏನಾಗಿತ್ತು ಎಂಬ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ. 2020 ನವೆಂಬರ್ 20 ಮೂಡಾ ಸಭೆಯ ಧ್ವನಿ ಸುರುಳಿಗಳನ್ನು ಸಂಗ್ರಹ ಮಾಡಿದ್ದಾರೆ. ಇನ್ನು ಈ ಮಧ್ಯೆ ಸಿಎಂಗೆ ಕ್ಲೀನ್ ಚೀಟ್ ಕೊಡಲು ಲೋಕಾಯುಕ್ತ ಮುಂದಾಗಿದೆ. ಇದನ್ನು ನಾವು ಒಪ್ಪಲ್ಲ, ಮತ್ತೆ ಹೋರಾಟ ಮಾಡ್ತೀವಿ ಅಂತ ಬಿಜೆಪಿ ಗುಡುಗಿದೆ. ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ಮುಖ್ಯಮಂತ್ರಿಗಳ ಒತ್ತಡಕ್ಕೆ ಮಣಿದು ಕ್ಲೀನ್ ಚೀಟ್ ಕೊಡ್ತಕ್ಕಂಥ ಕೆಲಸ ಮೂಡಾದಲ್ಲಿ ಆಗಿದೆ ಅಂತಕ್ಕಂಥದ್ದು ನಮ್ಮೆಲ್ಲರ ಸ್ಪಷ್ಟ ಅಭಿಪ್ರಾಯ. ಇದರ ವಿರುದ್ಧ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ವಿ, ವರದಿ ಸತ್ಯನೇ ಆಗಿದ್ರೆ. ಆತುರವಾಗಿ ಮುಖ್ಯಮಂತ್ರಿಗಳು ಕ್ಲೀನ್ ಚೀಟ್ ಪಡಿತಕ್ಕಂಥ ಕೆಲಸ ಇವತ್ತು ಮಾಡಿದ್ದಾರೆ. ತಪ್ಪು ಮಾಡಿದರೆ ತಾನೇ ನಾವು ಅವ್ರ ಮೇಲೆ ಏನಾದರೂ ಇದೆ ಅಂತ ಹೇಳ್ಬೋದು. CM ಹೆಸರನ್ನು ಅದಕ್ಕೆ ಸೇರ್ಸೋಕೆ ನೋಡಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ವಿನಾಕಾರಣ ಅವರ ಹೆಸರನ್ನ ಹಾಳು ಮಾಡಬೇಕು. ಸರ್, ಸಿದ್ದರಾಮಯ್ಯನವರನ್ನ ಬಿಟ್ಟು ಈ ಪ್ರಕರಣವನ್ನೇ ನೋಡ್ತಿಲ್ವಲ್ಲ ಸರ್, ಅದೇ ಸಮಸ್ಯೆ ಆಗ್ತಾ ಇದೆಯಾ? ಸಿದ್ದರಾಮಯ್ಯನವ್ರು ಮಾಡಿದಾರೋ ಮಾಡಿಲ್ವೋ, ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ. ದೇರ್ ಈಸ್ ಎ ಇನ್ಕ್ವೈರಿ ಗೋಯಿಂಗ್ ಆನ್ ಅಂಡರ್ ಲೋಕಾಯುಕ್ತ ಆಸ್ ಪರ್ ಕೋರ್ಟ್ ಆರ್ಡರ್. ಈ ಆದೇಶವನ್ನು ಲೋಕಾಯುಕ್ತ ವರದಿಯನ್ನು ನ್ಯಾಯಾಲಯವೇ ಮತ್ತೆ ಒಪ್ಪಬೇಕು. ಒಪ್ಪುವುದು ಬಿಡುವುದು ಸಂಬಂಧಪಟ್ಟವರಿಗೆ ಸೇರಿದ್ದು, ಇನ್ಕ್ಲೂಡಿಂಗ್ ಅದರ್ ಸೈಡ್ ಪಾರ್ಟಿಗಳು ಚಾಲೆಂಜ್ ಮಾಡಬಹುದು. ನಂಬರ್ 1. ನಂಬರ್ 2, ಲೋಕಾಯುಕ್ತ ಕ್ಲೀನ್ ಚಿಟ್ ಅಂತ ಕೊಟ್ಬಿಟ್ಟ ತಕ್ಷಣ ಕ್ಲೀನ್ ಚಿಟ್ ಆಗಲ್ಲ. ಅಥವಾ ಲೋಕಾಯುಕ್ತ ಆರೋಪಿ ಸಿದ್ದರಾಮಯ್ಯನಿಗೆ ಗಲ್ಲಿಗೆ ಹಾಕ್ಬಿಡ್ಬೇಕಾ ಅಂತ ಅನ್ನೋದಾದ್ರೆ ಹಾಕ್ಬಿಡಕ್ಕೂ ಆಗಲ್ಲ. ದೇರ್ ಇಸ್ ಅ ಪ್ರಾಸೆಸ್ ಆಫ್ ಲಾ. ನಂಬರ್ 2, ಈ ಪ್ರಕರಣದಲ್ಲಿ ಇಡಿ ಪಾತ್ರ ಏನು ಮತ್ತು CBI ಎನ್ಕ್ವೈರಿ ಬೇಕಾ ಬೇಡವಾ ಅನ್ನೋದು ಇನ್ನೂ ಇತ್ಯರ್ಥ ಆಗಿಲ್ಲ. ಹಾಗಾಗಿ ಆ ಇತ್ಯರ್ಥ ಆಗುವವರೆಗೆ ಲೋಕಾಯುಕ್ತ ಕ್ಲೀನೋ ನಾಟ್ ಸೋ ಕ್ಲೀನೋ ಕ್ಲೀನ್ಲೆಸ್ಸೋ ಯಾವ ಚಿಟ್ಟು ವರ್ಕ್ ಆಗಲ್ಲ, ಎಲ್ಲ ಸೂಪರ್ ಸೀಡ್ ಆಗಿಬಿಡುತ್ತೆ. ಹಾಗಾಗಿ ನಡೀಲಿ, ಕಾನೂನಿನ ಪ್ರಕ್ರಿಯೆ ಒಂದು ಹಂತ ಬಂದಾಗ ಕಾಮೆಂಟ್ರಿ ಕೊಡೋಣ.